ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷವಾದ ಟಾಪಿಕ್ ಏನು ಗೊತ್ತಾ? ಲವ್. ಇತ್ತೀಚೆಗೆ ನಾವು ನಮ್ಮ ಸುತ್ತಮುತ್ತ ಇರೋ ಸೊಸೈಟಿಲಿ ಏನು ನೋಡ್ತಿದ್ದೀವಿ ಅಂದರೆ ದ ಮೀನಿಂಗ್ ಆಫ್ ಲವ್, ನಿಜವಾದ ಅರ್ಥ ಏನಿದೆ ಪ್ರೀತಿ ಅನ್ನೋ ಶಬ್ದಕ್ಕೆ, ಅದನ್ನ ಮರ್ತೇ ಹೋಗಿದ್ದೀವಿ. ಮೊದಲನೇದಾಗಿ ನಾವು ಹುಟ್ಟಾಗಿಂದ ಪ್ರೀತಿ ಅನ್ನೋ ಪದದ ಅರ್ಥ ಅಥವಾ ಡೆಫಿನೇಷನ್ ಏನಿದೆ ಅದು ನಮಗೆ ಹೆಂಗೆ ಗೊತ್ತಾಯಿತು? ನಾವು ಆ ಶಬ್ದನ ಹೆಂಗೆ ಕೇಳಿಸ್ಕೊಂಡ್ವಿ? ಈಗ ನೀವು ನಿಮ್ಮ ಚೈಲ್ಡ್ಹುಡ್ ಜರ್ನಿಲಿ ಈ ಲವ್ ಅನ್ನೋ ಪದನ ಅಥವಾ ಐ ಲವ್ ಯು ಅನ್ನೋ ಪದನ ಎಲ್ಲಿ ಫಸ್ಟ್ ಕೇಳಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಸಿನಿಮಾಲಿ. ಅಲ್ಲಿ ಹೀರೋಯಿನ್ಗೆ ಹೇಳ್ತಾರೆ, ಹೀರೋಯಿನ್ನು ಹೀರೋಗೆ ಹೇಳ್ತಾರೆ. ಆ ಲವ್ ಅನ್ನೋ ಶಬ್ದ ಮೊದಲು ಅಲ್ಲೇ ಬರುತ್ತೆ. ಸೊ ನಾವು ಬೆಳೀತಾ ಬೆಳೀತಾ ಅದೇ ಸತ್ಯ, ಇದೇ ಪ್ರೀತಿ ಅಂತ ಅನ್ಕೋತೀವಿ. ಅಲ್ಲಿ ಹುಡುಗಿ ಮಧ್ಯೆ ಆಗೋ ಅಟ್ರ್ಯಾಕ್ಷನ್ನೇ ಪ್ರೀತಿ ಅಂತ ತೋರಿಸ್ತಾರೆ. ದಿಸ್ ಕಾನ್ಸೆಪ್ಟ್ ಈಸ್ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋ ಥರ. ನಾವು ಇದನ್ನೇ ಪ್ರೀತಿ ಅಂದ್ಕೊಂಡು ಬೆಳಿತೀವಿ. ನಿಜ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ನಿಜವಾದ ಪ್ರೀತಿ ಅಂದರೆ ಏನು ಅಂತ ಎಲ್ಲೂ ವಿವರಣೆ ಮಾಡಿಲ್ಲ. ನಾವು ನೋಡಿದ ಮೇಲೆ ಅದೇ ಸತ್ಯ ಅಂದ್ಕೊಂಡು ಬೆಳಿತೀವಿ. ಸೊ ನಾವೆಲ್ಲರೂ ಏನು ಮಾಡಿದ್ದೀವಿ ಅಂದರೆ ಪ್ರೀತಿಗೆ ನಮ್ಮ ಅರ್ಥನ ಕೊಟ್ಬಿಟ್ಟಿದ್ದೀವಿ. ಈಗ ನನಗೆ ಏನು ಅನಿಸುತ್ತೆ ಪ್ರೀತಿ, ಅದು ಇನ್ನೊಬ್ಬರಿಗೆ ಬೇರೆ ಥರ ಅನ್ನಿಸ್ಬೋದು. ಈ ಡೆಫಿನೇಷನ್ ಒಬ್ಬರಿಂದ ಒಬ್ಬರಿಗೆ ಬೇರೆ ಆಗ್ತಾ ಹೋಗ್ತಾ ಇರುತ್ತೆ. ಹೆಂಗೆ ಅಂದರೆ ಈಗ ನಿಮಗೆ 15 ವರ್ಷದಲ್ಲಿ ಆಗಿದ್ದ ಪ್ರೀತಿ 25 ವರ್ಷ ಆದಮೇಲೆ ಅದು ಪ್ರೀತಿ ಅಲ್ಲ ಅಂತ ಅನ್ನಿಸ್ಬೋದು. ಪ್ರೀತಿ ಅಂದರೆ ಇದಲ್ಲ ಇದು ಅಂತ ಅನ್ನಿಸ್ಬೋದು. ಇನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ನ ನೋಡೋದಾದರೆ ಯಾರಿಗೆ ಅನ್ಯಾಯ ಆದರೆ ಎಲ್ಲಿ ನ್ಯಾಯ ಸಿಗುತ್ತೆ, ಏನಾದರೂ ಕ್ರೈಮ್ ಮಾಡಿದ್ರೆ ಅವನಿಗೆ ಯಾವ ಥರ ಶಿಕ್ಷೆ ಸಿಗಬೇಕು, ಒಬ್ಬನಿಗೆ ತಪ್ಪಾದರೆ ಯಾವ ಕೋರ್ಟ್ಗೆ ಹೋಗಬೇಕು, ಎವ್ರಿಥಿಂಗ್ ಈಸ್ ಮೆನ್ಷನ್. ಬಟ್ ಪ್ರೀತಿ ಬಗ್ಗೆ ವಿವರಣೆ ಎಲ್ಲಿದೆ, ಎಲ್ಲಿ ಮೆನ್ಷನ್ ಮಾಡಿದ್ದಾರೆ? ಇಲ್ಲೆಲ್ಲೂ ನಮಗೆ ಸಿಗಲ್ಲ. ಪ್ರೀತಿ ಅಂದರೆ ಬರೀ ಹುಡುಗಿ ಪ್ರೀತಿ ಅಲ್ಲ, ನಿಮ್ಮ ಫ್ಯಾಮಿಲಿ ಪ್ರೀತಿ, ನಿಮ್ಮ ಪ್ರಾಣಿಗಳ ಮೇಲಿನ ಪ್ರೀತಿ, ನಿಮ್ಮ ಕನಸಿನ ಪ್ರೀತಿ, ಇದೆಲ್ಲ ಪ್ರೀತಿನೂ ಒಂದೇ. ಜಗದಲ್ಲಿದ್ದೇ ಇದೆ ಜಾತಿ ಜಾತಿ ಕಲಹ, ರಾಜಿ ಆಗೋ ತನಕ ಇರಲಿ ನಮ್ ವೀರ. ಲವ್ನಲ್ಲಿ ಮೇಜರ್ 5 ಕ್ವಾಲಿಟೀಸ್ ಇರಬೇಕು ನನ್ನ ಪ್ರಕಾರ. ಮೊದಲನೇದು ಅನ್ಕಂಡೀಷ್ನಲ್. ಈಗ ಲವ್ ಅಂತ ಬಂದರೆ ಕಂಡೀಷ್ನಲ್ ಲವ್, ಅನ್ಕಂಡೀಷ್ನಲ್ ಲವ್ ಅಂತ ಇಲ್ಲ. ನೀವು ಕಂಡೀಷನ್ ಹಾಕಿ ಲವ್ ಮಾಡ್ತಿದ್ದೀರಾ ಅಂದರೆ ಅದು ಪ್ರೀತಿ ಅಲ್ಲ. ಏನು ಕಂಡೀಷನ್ ಇರ್ಬೋದು, ನೀನು ಹಿಂಗಿದ್ರೇ ನಾನು ನಿನ್ನ ಇಷ್ಟಪಡೋದು ಅಂತ ಬಂದಾಗ ಅದು ಪ್ರೀತಿ ಅಲ್ಲ. ಎರಡನೇ ಕ್ವಾಲಿಟೀಸ್ ನೋಡೋದಾದರೆ ಲಿಬ್ರೇಟಿಂಗ್. ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಇರಬೇಕು. 2 ಪಕ್ಷಿಗಳನ್ನ ನಾವು ಕೂಡಾಕಿದ್ರೆ ಪ್ರೀತಿ ಅನ್ನೋದು ಬರಲ್ಲ. ನೀವು ಯಾವಾಗ ಪಕ್ಷಿನ ಫ್ರೀಯಾಗಿ ಹಾರಕ್ಕೆ ಬಿಡ್ತೀರಾ ಆವಾಗ ಅದಕ್ಕೆ ಪ್ರೀತಿ ಬರೋದು. ನೀವು ಒಬ್ಬರನ್ನ ಇನ್ಸ್ಪೈರ್ ಮಾಡಬೇಕು, ಅವ್ರಿಗೆ ಸ್ಫೂರ್ತಿ ಆಗಿರಬೇಕು. ನೀವು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಎಷ್ಟು ಹೇಳೋದಕ್ಕೆ ಹೋಗ್ತೀರಾ, ಪ್ರೀತಿ ಅಷ್ಟೇ ಅಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಇನ್ನು ಮೂರನೇದು ನೋಡೋದಾದರೆ 0 ಎಕ್ಸ್ಪೆಕ್ಟೇಷನ್ಸ್ ಇರಬೇಕು. ನೀವು ಮನಸಾರೆ ನಿಮಗೆ ಆ ವ್ಯಕ್ತಿ ಮೇಲೆ ಇರೋ ಪ್ರೀತಿಗೋಸ್ಕರ ಏನೋ ಮಾಡ್ತಿದ್ದೀರಾ ಅಷ್ಟೇ, ಮರ್ತೋಗ್ಬಿಡ್ಬೇಕು. ನೀವು ನಾನು ಇಷ್ಟು ಮಾಡಿದ್ದೀನಿ, ನೀನು ಇಷ್ಟು ಮಾಡಬೇಕು ಅಂತ ಅಂದಾಗ ಅಲ್ಲಿ ಪ್ರೀತಿ ಎಲ್ಲಿರುತ್ತೆ? ನೀವೇ ಯೋಚನೆ ಮಾಡಿ. ಅದನ್ನ ಪ್ರೀತಿ ಅಂತಾರ, ಸ್ವಾರ್ಥ ಅಂತಾರ ಅಂತ ನಾವೇ ವಿಮರ್ಶೆ ಮಾಡಬೇಕು. ಇನ್ನು 4th ಕ್ವಾಲಿಟಿ ಬಂದು ಗಿವಿಂಗ್. ನೀವು ಕೊಡೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ಈ ವ್ಯಕ್ತಿಯಿಂದ ಏನು ಸಿಗುತ್ತೆ, ನಾವು ಎಷ್ಟು ಕಿತ್ಕೋಬೋದು ಅಂತ ಯೋಚನೆ ಮಾಡಬಾರ್ದು. ನೀವು ಎಷ್ಟು ಕೊಡಬಹುದು, ನೀವು ಅವ್ರ ಲೈಫ್ನ ಎಷ್ಟು ಬೆಟರ್ ಮಾಡಬಹುದು ಅಂತ ಯೋಚನೆ ಮಾಡಬೇಕು. ಇನ್ನು ಲಾಸ್ಟ್ ಕ್ವಾಲಿಟಿ ಏನಂದರೆ 0 ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೆಸರು ಕೊಟ್ಟಿರೋದು ಮೋಹ ಅಂತ. ನಿಮಗೆ ಅಟ್ಯಾಚ್ಮೆಂಟ್ ಇದ್ದಷ್ಟು ನೀವು ಪ್ರೀತಿ ದಾರಿಗೆ ಹೋಗಲ್ಲ, ಬೇರೆ ದಾರಿಲೇ ಹೋಗ್ತೀರಾ. ಎಕ್ಸಾಂಪಲ್ ಕೊಡಬೇಕಂದ್ರೆ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಅಂದರೆ ನೀವು ಅವ್ರನ್ನ ಸರಿ ದಾರಿಗೆ ಎಳ್ಕೊಂಡು ಬರ್ತೀರಾ, ಅದು ಪ್ರೀತಿ ಆಗಿದ್ದರೆ. ಅದು ಅಟ್ಯಾಚ್ಮೆಂಟ್ ಆಗಿದ್ದರೆ ನೀವು ಅವ್ರು ತಪ್ಪಾದರೂ ಮಾಡಲಿ ಸರಿಯಾದರೂ ಮಾಡಲಿ ನಿಮ್ಮ ಕಣ್ಣಿಗೆ ಏನೂ ಕಾಣಿಸಲ್ಲ. ದ್ರೋಣಾಚಾರ್ಯ ಹತ್ಯೆ ಆಗೋಕ್ಕೂ ಮುಂಚೆ ಶ್ರೀಕೃಷ್ಣನ ಕೇಳ್ತಾರೆ, ನಾನೇನು ತಪ್ಪು ಮಾಡಿದ್ದೀನಿ, ನನ್ನ ಮಗಂಗೆ ನಾನು ಒಳ್ಳೆಯದಾಗಲಿ ಅಂತ ಬಯಸೋದೇ ತಪ್ಪ, ನನ್ನ ಮಗನಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರಂತೆ.
ನೀನು ಏನೇನು ಕೊಟ್ಟಿದ್ಯಾ ನಿನ್ನ ಮಗನಿಗೆ ಅಂತ ಶ್ರೀಕೃಷ್ಣ ಕೇಳಿದಾಗ ನಾನು ಅದನ್ನ ಕೊಟ್ಟಿದ್ದೀನಿ, ಕಿಂಗ್ಡಮ್ ಕೊಡಿಸಿದ್ದೀನಿ, ಅವನಿಗೆ ಏನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಕೇಳ್ತಾರೆ, ಸಂಸ್ಕಾರಗಳು ಕೊಟ್ಟಿದ್ಯಾ ನೀನು ಕರೆಕ್ಟಾಗಿ ಏನು ಕೊಡಬೇಕಿತ್ತು ಅದನ್ನ ಕೊಟ್ಟಿಲ್ಲ. ನೀನು ನಿಜವಾಗ್ಲೂ ನಿನ್ನ ಮಗನ ಮೇಲೆ ಪ್ರೀತಿ ಇದ್ದಿದ್ರೆ ಸಂಸ್ಕಾರ ಕೊಡ್ತಿದ್ದೆ. ನಿನಗೆ ಅಟ್ಯಾಚ್ಮೆಂಟ್ ಇರೋದಕ್ಕೆ ನೀನು ಈ ಥರ ವಿಷಯಗಳು ಹೇಳ್ತಾ ಇದೆಯಾ ಅಂತ ಕೃಷ್ಣ ಹೇಳ್ತಾರೆ. ಧರ್ಮೋ ರಕ್ಷಿತಿ ರಕ್ಷಿತಃ, ನೀವು ಧರ್ಮನ ರಕ್ಷಣೆ ಮಾಡಿದರೆ ನಿಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ.